ಲಂಚ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬಂಧನದ ವೇಳೆ ಹೈ ಡ್ರಾಮಾ ಆಗಿದೆ. ಆಸ್ಪತ್ರೆ ಅಂತ ಕೂಡ ನೋಡದೆ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಲಂಚ ಪಡೆದಂತಹ ಕೇಸ್ನಲ್ಲಿ ಬಿಜೆಪಿ ಶಾಸಕನ ಬಂಧನದ ವೇಳೆ ಹೈ ಡ್ರಾಮಾ. ಆಸ್ಪತ್ರೆ ಅಂತ ಕೂಡ ನೋಡದೆ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ಜಡ್ಜ್ ನಿವಾಸಕ್ಕೆ ಚಂದ್ರು ಲಮಾಣಿ ಹಾಜರುಪಡಿಸಲು ಸಿದ್ಧತೆ. ಬೆಂಗಳೂರಿಗೆ ಬಿಜೆಪಿ ಎಂಎಲ್ಎ ಅನ್ನ ಕರ್ತರಿಸಿದ್ದಾರೆ ಅಧಿಕಾರಿಗಳು. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಜಡ್ಜ್ ನಿವಾಸಕ್ಕೆ ಹಾಜರು. ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿ ಜಡ್ಜ್ ನಿವಾಸ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಮುಂದೆ ಹಾಜರು. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರು ತಲುಪುವ ಸಾಧ್ಯತೆ ಇದೆ. 5 ಲಕ್ಷ ಪಡೆಯುವಂತಹ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು. 11 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ 5 ಲಕ್ಷ ಪಡೆಯುವಂತಹ ವೇಳೆ ಲಾಕ್ ಆಗಿದ್ದಾರೆ ಚಂದ್ರು ಲಮಾಣಿ. ಲಂಚ ಕೇಸ್ನಲ್ಲಿ ಈಗ ಬಿಜೆಪಿ ಶಾಸಕನ ಬಂಧನದ ವೇಳೆ ಹೈಡ್ರಾಮಾ. ಅವರೇನೂ ಮಾಡೇ ಇಲ್ಲ, ವಿರೋಧ ಪಕ್ಷದ ಎಲ್ಲ ಪ್ಲಾನ್ ಇದು ಅಂತ ಈಗ ಬಿಜೆಪಿ ಕಾರ್ಯಕರ್ತರು ಗದಗಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ. ಇನ್ನು ಕಾರ್ಯಕರ್ತರು ಅಲ್ಲಿ ಜಿಲ್ಲಾಸ್ಪತ್ರೆ ಇದೆ ಅಂತ ಕೂಡ ನೋಡದೆ ರೋಗಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಅಲ್ಲಿ ಪ್ರೊಟೆಸ್ಟ್ ಮಾಡಿರುವಂತದ್ದು. ಇನ್ನು ಇವತ್ತು ಜಡ್ಜ್ ಮುಂದೆ ಹಾಜರು ಪಡಿಸ್ತಾರೆ. ಯಲಹಂಕ ಜುಡಿಷಿಯಲ್ ಕೋರ್ಟ್ ನಲ್ಲಿ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆ 10 ಗಂಟೆಯ ಹೊತ್ತಿಗೆ ಈಗ ತಲುಪುತ್ತಾರೆ ಚಂದ್ರು ಲಮಾಣಿ. ಆಸ್ಪತ್ರೆ ಅಂತ ಕೂಡ ನೋಡದೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರೇನೋ ಪ್ರೊಟೆಸ್ಟ್ ಮಾಡಿದ್ರು. ನಿನ್ನೆ ತಡರಾತ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಯ್ತು. ಜಡ್ಜ್ ನಿವಾಸಕ್ಕೆ ಚಂದ್ರು ಲಮಾಣಿಯನ್ನ ಹಾಜರುಪಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಬೆಂಗಳೂರಿಗೆ ಎಂಎಲ್ಎನ ಕರೆ ತರ್ತಿದ್ದಾರೆ ಅಧಿಕಾರಿಗಳು. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿ ಜಡ್ಜ್ ನಿವಾಸ ಇದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಮುಂದೆ ಹಾಜರುಪಡಿಸ್ತಾರೆ. 5 ಲಕ್ಷ ತೆಗೆದುಕೊಳ್ಳುವಾಗ ಸಿಕ್ಕಿಬಿದ್ರು ಚಂದ್ರು ಲಮಾಣಿ. ಬೆಳಿಗ್ಗೆ 10 ಗಂಟೆಗೆ ಈಗ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ 11 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಂತಹ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದಂತಹ ಚಂದ್ರು ಲಮಾಣಿ ಲಂಚ ಪಡೆಯುವಾಗ ಅಡ್ವಾನ್ಸ್ ಆಗಿ 5 ಲಕ್ಷ ತಗೊಳ್ಳುವಾಗ ಅದನ್ನ ಇಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಈಗ ಸಿಕ್ಕಿಬಿದ್ದಿರುವಂತಹದ್ದು ಸಿಐಡಿಗೆ. ಆಸ್ಪತ್ರೆ ಅಂತ ಕೂಡ ನೋಡದೆ ಅವರನ್ನು ಬಿಟ್ಟುಬಿಡಿ ಅಂತ ಈ ಕಡೆ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ.